ಸೊ ಗೆಳೆಯರೆ, ಯಾಕೋ ನನ್ನ ಬ್ರೈನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಡಾಕ್ಟ್ರೆ. ಮೆದುಳು ಚುರುಕಿಲ್ಲ, ಮುಂಚಿನ ಥರ ಮರ್ತು ಹೋಗ್ತಾ ಇರುತ್ತೆ. ಜ್ಞಾಪಕಶಕ್ತಿ ಕಡಿಮೆ ಇದೆ ಅನಿಸುತ್ತೆ. ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಒಂದು ಕಡೆ ಗಮನ ಇಟ್ಟು ಏನೋ ಮಾಡ್ಬೇಕಂದ್ರೆ ಫೋಕಸ್ ಇಲ್ಲ. ಮೈಂಡ್ ಆ ಕಡೆ ಹೊರ್ಟೋಗ್ತಾ ಇರುತ್ತೆ. ಮೆಮೊರಿ ಪವರ್ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಭಾಳ ಜನ ಪೇಷಂಟ್ ಬಂದು ಕಂಪ್ಲೇಂಟ್ ಮಾಡ್ತಾರೆ ಗೆಳೆಯರೆ, ಅಲ್ವಾ? ಸೊ ಗುಡ್ ನ್ಯೂಸ್ ಏನಪ್ಪ ಅಂದರೆ ಅದನ್ನೆಲ್ಲ ಫಿಕ್ಸ್ ಮಾಡ್ಬೋದು ಅಲ್ವಾ. ವಯಸ್ಸಾಗ್ತಾ ಮೊದಲ ಕೆಲವು ಚೇಂಜಸ್ ಆಗುತ್ತೆ. ಜೊತೆಗೆ ಕೆಲವು ಆಹಾರ ಪದಾರ್ಥಗಳನ್ನ ನೀವು ತಿನ್ನೋದರಿಂದ ಕೂಡ ನಿಮ್ಮ ಬ್ರೈನ್ಗೆ ಈ ರೀತಿಯ ತೀಕ್ಷ್ಣತೆ, ಒಂದು ಬುದ್ಧಿಮತ್ತೆ, ಒಂದು ಕಾನ್ಸಂಟ್ರೇಷನ್ ಪವರು, ಮೆಮೊರಿ ಪವರ್, ಜ್ಞಾಪಕಶಕ್ತಿ ಎಲ್ಲ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಯಾವ ಆಹಾರ ಪದಾರ್ಥಗಳಿಂದ ಆ ರೀತಿಯ ನಿಮ್ಮ ಜ್ಞಾಪಕಶಕ್ತಿಯನ್ನು, ನಿಮ್ಮ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುವಂಥ ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತಿದ್ದಾರೆ. ನಾನು ಡಾಕ್ಟರ್ ಮುರಳೀಧರ್ ಅಂತ. 430ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ನಿಮ್ಮ ಮೆಮೊರಿ ಪವರ್ ಚೆನ್ನಾಗಿರಬೇಕು, ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋಕ್ಕೆಲ್ಲ ಮುಖ್ಯ ಅಲ್ವಾ. ನಿಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಈ ಪೂರ್ತಿ ವಿಡಿಯೋ ನೋಡಿ. ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಅಂತಂದರೆ, ನಂಬರ್ 1 ಏನಪ್ಪ ಅಂತಂದರೆ ಸ್ಕಿಪ್ಪಿಂಗ್ ದ ಬ್ರೇಕ್ಫಾಸ್ಟ್. ಹೆಚ್ಚಿನ ಏನು ಮಾಡ್ತಾರೆ, ಏನು ಹರಿಬರಿ ಜೀವನ, ಎಸ್ಪೆಷಲಿ ಬೆಂಗಳೂರು ಅಂತ ಕಡೆ, ಬಾಂಬೆ ಅಂತ ಕಡೆ. ಅಯ್ಯೋ ಟೈಮ್ ಆಗೋಯ್ತು, ಬಸ್ ಸಿಗಲ್ಲ, ಆಫೀಸ್ಗೆ ಹೋಗಬೇಕು, ಅಲ್ಲಿ ಬಯೋಮೆಟ್ರಿಕ್ ಬೇರೆ ಹಾಕ್ಬಿಡ್ತಾರೆ. ಈಗ ಇನ್ ಟೈಮ್ ನೀವು ಬಯೋಮೆಟ್ರಿಕ್ ಕೊಟ್ಟರೆ ನಿಮ್ಗೆ ಅಟೆಂಡೆನ್ಸ್ ಇಲ್ಲ, ಕಳಿಸ್ಬಿಡ್ತಾರೆ ವಾಪಸ್ಸು. ಒಂದು ದಿವಸ ಅಟೆಂಡೆನ್ಸ್ ಹೋಗುತ್ತೆ, ಒಂದು ದಿವಸ ಸ್ಯಾಲ್ರಿ ಹೋಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಮಕ್ಕಳು ಕೂಡ ಅಷ್ಟೇ ಅಲ್ವಾ. ಅಯ್ಯೋ ಸ್ಕೂಲ್ಗೆ ಓಡಬೇಕು, ಲೇಟಾಗೋಯ್ತು, ಮಿಸ್ಸು ಹೊಡೆ ಸೇರಿಸ್ಕೊಳ್ಳಲ್ಲ, ಪನಿಷ್ಮೆಂಟ್ ಕೊಡ್ತಾರೆ ಅಂತ ಬೆಳಗ್ಗೆ ತಿಂಡಿ ಓಡೋಗ್ತಿರ್ತಾರೆ. ಸೊ ಸ್ಕಿಪ್ಪಿಂಗ್ ದ ಬ್ರೇಕ್ಫಾಸ್ಟ್ ಇಸ್ ವೆರಿ ವೆರಿ ಬ್ಯಾಡ್ ಹ್ಯಾಬಿಟ್. ಯಾಕೆ ಅಂತ ಹೇಳಿದ್ರೆ ನೋಡಿ, ಬ್ರೈನ್ಗೆ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಗ್ಲೂಕೋಸ್ ಬೇಕು, ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಬರುತ್ತಪ್ಪ? ನೀವು ತಿನ್ನೋ ಆಹಾರದಲ್ಲೇ ಸಿಗೋದಲ್ವಾ. ಸೊ ಆಲ್ರೆಡಿ ರಾತ್ರಿ ಏನು ಮಾಡಿರ್ತಾರೆ, 8 ಗಂಟೆ 9 ಗಂಟೆ 10 ಗಂಟೆ ಊಟ ಮಾಡಿ ಮಲ್ಕೊಂಬಿಟ್ಟಿರ್ತೀರ. ಸೊ ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಹೇಳ್ತೀರ. ಸೊ 8-10 ಗಂಟೆ ನಿಮಗೆ ಬ್ರೈನ್ಗೆ ಏನೂ ಆಹಾರ ಇಲ್ಲ ಅಲ್ವಾ, ರೆಸ್ಟಲ್ಲಿರುತ್ತೆ. ಸೊ ಅದಾದಮೇಲೆ ನೀವು ಬೆಳಗ್ಗೆ ತಿಂದ ಹಂಗೆ ಬಲವಂತ ಓಡೋದ್ರೆ, ಮಧ್ಯಾಹ್ನ ಊಟ ಮಾಡ್ತೀನಿ 1 ಗಂಟೆ 2 ಗಂಟೆ ಅಂತಂದರೆ ಅದಕ್ಕೆ ಗ್ಲೂಕೋಸ್ ಎಲ್ಲಿ ಸಿಗುತ್ತೆ ಬ್ರೈನ್ಗೆ? ಆವಾಗಲೇ ಇರಿಟೇಷನ್ ಆಗುವಂಥದ್ದು. ಮಕ್ಕಳು ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಓದಲು ಚೆನ್ನಾಗಿ ಗಮನ ಕೊಡೋಕ್ಕಾಗಲ್ಲ, ಪಾಠ ಮಾಡ್ತಿರ್ತಾರೆ, ತಲೆಗೆ ಹೋಗೋದೇ ಇಲ್ಲ, ನೆನಪಾಗೋದಿಲ್ಲ. ಸರ್ ನಮ್ಮ ಗುರುಗಳೇನೋ ಹೇಳ್ಕೊಟ್ಟು, ಟೀಚರ್ ಹೇಳ್ಕೊಟ್ಟು ನನಗೆ ನೆನಪಾಗ್ತಿಲ್ಲ, ರಿಕಾಲ್ ಮಾಡೋಕ್ಕಾಗಲ್ಲ ಅಂತಾರೆ. ಕ್ಲಾಸಲ್ಲಿ ಕೂತ್ಕೊಂಡು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಅಂತಾರೆ. ವರ್ಕಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಬ್ಯಾಂಕರ್ಸ್ ಇರ್ಬೋದು. ಮೆದುಳಿಗೆ ಬ್ರೈನ್ ಗ್ಲೂಕೋಸ್ ಚೆನ್ನಾಗಿ ಸಿಕ್ಕರೆ ಅಲ್ವಾ ಬ್ರೈನ್ ಫ್ಯೂಯಲ್ ಇದ್ದಂಗೆ ಅಲ್ವಾ. ವೆಹಿಕಲ್ ಮೂವ್ ಆಗಬೇಕು, ಕಾರ್ ಮೂವ್ ಆಗಬೇಕು ಅಂತಂದರೆ ಫ್ಯೂಯಲ್ ಹಾಕಬೇಕು. ಫ್ಯೂಯಲ್ ಹಾಕಿದಾಗ ನೀವು ಮುಂದಕ್ಕೆ ಹೋಗ್ಬೇಕು, ಎಲ್ಲಿ ಹೋಗುತ್ತೆ? ಹೋಗಲ್ಲ. ಸೊ ಹಾಗಾಗಿ ಆ ಫ್ಯೂಯಲ್ ನೀವು ಕರೆಕ್ಟಾಗಿ ಇನ್ ಟೈಮ್ನಾಗ ಬ್ರೇಕ್ಫಾಸ್ಟ್ ತಿನ್ನಿ. ಹೊಟ್ಟೆ ತುಂಬ ತಿನ್ನಿ ಅಂತ ಏನು ಹೇಳಲ್ಲ. ನಿಮ್ಗೆ ಅರ್ಜೆಂಟ್ ಇತ್ತಾ ಅಟ್ಲೀಸ್ಟ್ ಹಣ್ಣುಗಳು ತಿನ್ಕೊಂಡು ಹೋಗಿ, ಅಥವಾ ಒಂದು ಮುಷ್ಟಿ ಏನಾದರೂ ಪ್ರೋಟೀನ್ ಇರುವಂಥದ್ದು ಆಲ್ಮಂಡ್ಸು ಅಥವಾ ಯಾವ ಥರದ್ದು ಏನೋ ತಿನ್ಕೊಂಡು ಹೋಗ್ಬೋದು, ಒಂದು ಓಟ್ಸ್ ತಿನ್ಕೊಂಡು ಹೋಗಿ, ಏನೋ ಒಟ್ಟಿನಲ್ಲಿ ತಿನ್ಕೊಂಡು ಹೋಗಿ ಖಾಲಿ ಹೊಟ್ಟೆಲಿ ಹೋಗಬೇಡಿ. ಸೊ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ನ ಅವಾಯ್ಡ್ ಮಾಡೋದು ಖಂಡಿತ ನೀವು ಅವಾಯ್ಡ್ ಮಾಡಿ. ಎರಡನೇದು ಅತಿ ಮುಖ್ಯವಾದೇನಪ್ಪ ಅಂದರೆ, ಬೇಕಾದಷ್ಟು ನಿದ್ದೆ ಸಿಗೋಲ್ಲ ಕಣ್ಣು ತುಂಬ. ಭಾಳ ಇಂಪಾರ್ಟೆಂಟ್. ಕಣ್ಣು ತುಂಬ ನೀವು ನಿದ್ದೆ ಮಾಡಲಿಲ್ಲ, 7 to 8 hours ನಿದ್ದೆ ಮಾಡೋದು ಭಾಳ ಇಂಪಾರ್ಟೆಂಟ್ ಮನುಷ್ಯನಿಗೆ. ಯಾಕೆಂದರೆ ನಿಮ್ಮ ಬ್ರೈನ್ ರೆಸ್ಟ್ ಸಿಗೋದೆ ಅವಾಗ. ಯೋಚನೆ ಮಾಡಲ್ಲ, ಎಷ್ಟೊಂದು ನಿಮ್ಮ ಕಂಪ್ಯೂಟರ್ದು ಎಷ್ಟೊಂದು ಇನ್ಫಾರ್ಮೇಷನ್, ಎಲ್ಲ ಜ್ಞಾನಗಳಿಂದ ಇನ್ಫಾರ್ಮೇಷನ್ ಹೋಗ್ತಾ ಇರುತ್ತೆ ಬ್ರೈನ್ಗೆ. ಕಣ್ಣಿಂದ ಹೋಗ್ತಾ ಇರುತ್ತೆ, ಕಿವಿಯಿಂದ ಹೋಗ್ತಾ ಇರುತ್ತೆ, ಟಚ್ ಮಾಡಿದ್ದು ಹೋಗ್ತಾ ಇರುತ್ತೆ, ಸ್ಮೆಲ್ ಹೋಗ್ತಾ ಎಲ್ಲ ಹೋಗ್ತಾ ಇದೆ ಇನ್ಫಾರ್ಮೇಷನ್. ಎಲ್ಲ ಕಂಪ್ಯೂಟರ್ ಥರ ಬ್ರೈನ್ ಸ್ಟೋರ್ ಆಗ್ತಾ ಇರುತ್ತೆ. ಅದು ಸ್ವಲ್ಪ ಡೀಬಲ್ಕ್ ಆಗಬೇಕಲ್ವ, ರೆಸ್ಟ್ ಯಾವಾಗ ಸಿಗುತ್ತೆ? ಮಲ್ಕೊಂಡಾಗ ಏನಾಗುತ್ತೆ, ಕಣ್ಣು ಕಿವಿಗೆ ಎಲ್ಲ ರೆಸ್ಟ್ ಸಿಗುತ್ತೆ. ಯಾವುದೂ ಇನ್ಫಾರ್ಮೇಷನ್ ಬ್ರೈನ್ಗೆ ಹೋಗ್ತಾ ಇಲ್ಲ. ಬ್ರೈನ್ ಕಂಪ್ಲೀಟ್ ರಿಲ್ಯಾಕ್ಸ್ ಆಗುತ್ತೆ. ಇಷ್ಟು ಇಡೀ ದಿವಸದ ಸ್ಟ್ರೆಸ್ಸು, ಸ್ಟ್ರೈನು, ಟೆನ್ಷನ್ನು, ಏನೇನೋ ಥಾಟ್ಸು, ಏನೋ 1000 ಇರುತ್ತೆ ಮನುಷ್ಯನಲ್ಲ, ಅವೆಲ್ಲ ಏನಾಗುತ್ತೆ, ಡೀಬಲ್ಕ್ ಆಗುತ್ತೆ. ಸೊ ಬ್ರೈನ್ನ ಡಿಟಾಕ್ಸಿಫೈ ಆಗೋದು ಮಲ್ಕೊಂಡಾಗ ರೆಸ್ಟಲ್ಲಿ. ಬ್ರೈನ್ನ ಗ್ರೋತ್ ಆಗೋದು ಕೂಡ ನೀವು ರೆಸ್ಟ್ ತೊಗೊಂಡಾಗ, ಮತ್ತು ಬ್ರೈನ್ ರಿಲ್ಯಾಕ್ಸ್ ಆಗೋದು ಕೂಡ ನೀವು ರೆಸ್ಟ್ ತೊಗೊಂಡಾಗಲೇ ಅಲ್ವಾ. ನೀವು ಚೇರಲ್ಲಿ ಕೂತ್ಕೊಂಡ್ರೆ ಬೆನ್ನಿಗೆ ಕಾಲಿಗೆ ರೆಸ್ಟ್ ಸಿಗುತ್ತೆ, ಬ್ರೈನ್ ರೆಸ್ಟ್ ಸಿಗೋಲ್ಲ. ಯೋಚನೆ ಮಾಡಿ ಅಲ್ವಾ, ಬ್ರೈನ್ ಯಾವ ರೆಸ್ಟ್ ಸಿಗುತ್ತೆ? ಸುಮ್ಮನೆ ಕೂತ್ಕೊಂಡ್ರೆ ಬಾಡಿಗೆ ರೆಸ್ಟು ಅಲ್ವಾ, ಮಲ್ಕೊಂಡಿದ್ರೆ ದೇಹಕ್ಕೆ ರೆಸ್ಟು. ಬ್ರೈನಿಗೆ ರೆಸ್ಟ್ ಸಿಗಬೇಕಂದ್ರೆ ಗಾಢವಾದ ನಿದ್ರೆ ಸಿಗಬೇಕು. ಗಾಢವಾದ ನಿದ್ದೆ ಸಿಕ್ಕಿದಾಗಲೇ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಇರಿಟೇಷನ್ಸು, ಮೆಮೊರಿ ಪವರ್ ಕಡಿಮೆ ಆಗೋದು, ಯಾಕೋ ನೆನಪೇ ಇಲ್ಲ, ಯಾಕೋ ಮನಸ್ಸಿಲ್ಲ ಕೆಲಸ ಮಾಡೋಕ್ಕೆ, ಇರಿಟೇಷನ್ನು, ಬೇಜಾರು, ಜ್ಞಾಪಕಶಕ್ತಿ ಕಡಿಮೆ ಆಗಿಬಿಟ್ಟಿದೆ. ಜೊತೆಗೆ ಕ್ರಾನಿಕ್ ಭಾಳ ದಿನಗಳ ಕಾಲ ನಿದ್ದೆ ಸರಿಯಾಗಿ ಮಾಡಿ ನಿಮ್ಮ ಅಟೆನ್ಷನ್ ಡೆಫಿಸಿಟ್ ಆಗಿಬಿಡುತ್ತೆ. ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಲ್ಲ. ಅಟೆಂಟಿವ್ ಆಗಿ ಕೆಲಸ, ಒಂದು ಮಕ್ಕಳು ವಿದ್ಯೆಗೇನೋ ಸ್ಕೂಲ್ಗೆ ಹೋಗ್ತಿರ್ತಾರಲ್ಲ ಸ್ಟೂಡೆಂಟ್ಸ್ಗಳಿಗೆ, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ನೆನಪಿರಲ್ಲ, ಮೆಮೊರಿ ಲಾಸ್ ಆಗುತ್ತೆ. ಇವನ್ ಆಲ್ಝೀಮರ್ಸ್ ಅಂತ ಗೊತ್ತೇ ನಿಮ್ಗೆ? ಆಲ್ಝೀಮರ್ಸ್ ಅಂತ ಒಂದು ಮರವಿನ ಕಾಯಿಲೆ ಬಂದಿದೆ ವಯಸ್ಸಾದವ್ರಿಗೆ ಈಗಿನ ಕಾಲದಲ್ಲಿ. ಸೊ ಅದೆಲ್ಲ ಬರೋ ಚಾನ್ಸಸ್. ಹಾಗೆ ನಿದ್ದೆಯನ್ನು ಯಥೇಚ್ಛವಾಗಿ ಮಾಡಿ. 7 to 8 hours ಚೆನ್ನಾಗಿ ಮಾಡಿ. ನಾನು ಯಾರೋ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಕ್ಯಾಂಪಲ್ಲಿ ಕೇಳಿದೆ, ನಿಮ್ಗೊಂದು 3 ದಿವಸ ಎಕ್ಸ್ಟ್ರಾ ಸಿಕ್ಕರೆ ಏನು ಮಾಡ್ತೀರಾ ಅಂದರೆ, ಬೇರೆ ಏನೇನು ಹೇಳ್ತಾರೆ, ಟ್ರಿಪ್ ಹೋಗ್ತೀರ ಅದು ಕೆಲವರಿಂದ ನಾನು ನಿದ್ದೆ ಮಾಡ್ತಿದ್ದೆ ಚೆನ್ನಾಗಿ ಅಂತ. ವೆರಿ ಟ್ರೂ. ಕಣ್ತುಂಬ ನಿರ್ಮಲವಾದ ನಿಶ್ಚಿಂತ ನಿದ್ದೆ ಮಾಡೋದು ನಿಮ್ಮ ಹೆಲ್ತ್ಗೆ, ಎಸ್ಪೆಷಲಿ ಬ್ರೈನ್ ಹೆಲ್ತ್ಗೆ ಭಾಳ ಇಂಪಾರ್ಟೆಂಟು. ನಿದ್ದೆನ ಯಾವುದೇ ಕಾರಣಕ್ಕೂ ತಾವು ನೆಗ್ಲೆಕ್ಟ್ ಮಾಡಲೇಬೇಡಿ. ನಂಬರ್ 3
ಈಟಿಂಗ್ ಟೂ ಮಚ್ ಆಫ್ ಶುಗರ್ ಅಂತೀವಿ. ಸಿಕ್ಕಾಡೆ ಸ್ವೀಟ್ಸ್ ತಿನ್ನೋದು, ಶುಗರ್ ಜಾಸ್ತಿ ತಿನ್ನೋದು. ನಿಮ್ಗೆ ಇಷ್ಟ ಆಗ್ಬೋದು, ನಿಮ್ಮ ನಾಲ್ಗೆ ಇಷ್ಟ ಆಗ್ಬೋದು, ನಿಮ್ಮ ಬ್ರೈನ್ಗೆ ಇಷ್ಟ ಆಗೋಲ್ಲ. ಯಾಕೆ ಸರ್ ಇಷ್ಟ ಆಗಲ್ಲ ಅಂದರೆ ಜಾಸ್ತಿ ಶುಗರ್ ಇರುವಂಥ ಫುಡ್ಸ್ ತಿಂದಷ್ಟು ನಿಮ್ಮ ಬ್ರೈನ್ಗೆ ಅದಷ್ಟು ಅನುಕೂಲವಂಥ ಕೆಲಸ ಅಲ್ಲ ಅದು. ಸೊ ನಿಮ್ಮ ಹೊಟ್ಟೆಗೆ, ನಾಲ್ಗೆ ರುಚಿಗೆ, ಹೊಟ್ಟೆ ಖುಷಿಗೆ ನೀವು ಜಾಸ್ತಿ ಶುಗರ್ ತಿಂದರೆ ಏನಾಗುತ್ತೆ, ಬ್ರೈನ್ಗೆ ದಟ್ ಹೆಲ್ಪ್ ಆಗೋಲ್ಲ, ಬ್ರೈನ್ಗೆ ಇಷ್ಟ ಆಗೋಲ್ಲ, ಮೆದುಳಿಗೆ ಬೇಕಿಲ್ಲ ಅಷ್ಟೊಂದು ಶುಗರು. ಯಾಕೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಶುಗರ್ ನಿಮ್ಮ ಬ್ರೈನಲ್ಲಿ ಇನ್ಫ್ಲಮೇಷನ್ಸ್ ಕಾಸ್ ಮಾಡುತ್ತೆ, ನ್ಯೂರಾನ್ಸ್ ಕಮ್ಯುನಿಕೇಟ್ ಮಾಡೋವಂಥದ್ದು ಎಬಿಲಿಟಿನ ಕಡಿಮೆ ಮಾಡುತ್ತೆ. ಹಾಗಾಗಿ ನೀವು ಹೆಚ್ಚಿನ ಊಟ, ಹೊಟ್ಟೆ ತುಂಬ ಊಟ ತಿನ್ಬಿಡಿ, ಏನೋ ಶುಗರ್ ತಿನ್ಬಿಟ್ಟು ನಿದ್ದೆ ಬಂದುಬಿಡುತ್ತೆ ಅಲ್ವಾ. ಸೊ ಹೆಚ್ಚಿನ ಆಹಾರ ತಿಂದಾಗ ಏನಂತೆ, ಅದು ನಿಮಗೆ ದೇಹದ ರಕ್ತ ಪರಿಚಲನೆ ಎಲ್ಲ ಹೊಟ್ಟೆ ಕಡೆಗೆ, ಇಂಟೆಸ್ಟೈನ್ಸ್ ಕಡೆಗೆ ಡೈಜೆಷನ್ ಚೆನ್ನಾಗಬೇಕಲ್ಲ, ಹಂಗೆ ಹೊಟ್ಟೆ ತುಂಬ ತಿಂದೆ ಅಂತ ನಿದ್ದೆ ಬಂದುಬಿಡುತ್ತೆ. ಸೊ ಹಾಗೆ ಹೊಟ್ಟೆ ತುಂಬ ತಿಂದಾಗ, ಹೈಲಿ ಶುಗರ್ ಇರೋಂಥ ಆಹಾರ ತಿಂದಾಗ ಡೈಜೆಷನ್ಗೆ ಹೆಚ್ಚಿನ ರಕ್ತ ಪರಿಚಲನೆ ಆಗುತ್ತೆ, ಮೆದುಳಿಗೆ ರಕ್ತ ಪರಿಚಲನೆ ಕಡಿಮೆ ಆಗುತ್ತೆ ಗೆಳೆಯರೆ. ಸೊ ಹಾಗೆ ಹೊಟ್ಟೆ ತುಂಬ ತಿಂದಾಗ ಏನೋ ನಿದ್ದೆ ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ಹೆಚ್ಚು ಹೈ ಶುಗರ್ ಇರುವಂಥ ಫುಡ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಬ್ರೈನ್ ಇಂಪಾರ್ಟೆಂಟ್ ಅಲ್ವ, ಮೆದುಳು ಚೆನ್ನಾಗಿದೆ, ಇಡೀ ಮನುಷ್ಯ ಚೆನ್ನಾಗಿದ್ದಾನೆ. ಸೊ ಹಂಗೆ ಬ್ರೈನ್ನ ನೀವು ಚೆನ್ನಾಗಿರಬೇಕು ಅಂದರೆ ಹೈ ಶುಗರ್ ಇರುವಂಥದ್ದು, ಓವರ್ ಈಟ್ ಮಾಡುವಂಥದ್ದು, ಜಂಕ್ ಫುಡ್ ತಿನ್ನೋಂಥ ಖಂಡಿತ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ನಾಲ್ಕನೇದು ಟೂ ಮಚ್ ಆಫ್ ಸ್ಟ್ರೆಸ್ ಆ್ಯಂಡ್ ಓವರ್ ಥಿಂಕಿಂಗ್ ಅಂತೀವಿ ಅಲ್ವಾ. ಸಿಕ್ಕಾಡ ಸ್ಟ್ರೆಸ್ಸು, ಫಿಸಿಕಲ್ ಸ್ಟ್ರೆಸ್ ಇರ್ಬೋದು, ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಪ್ರೊಫೆಷನಲ್ ಸ್ಟ್ರೆಸ್ ಇರ್ಬೋದು. ಸಿಕ್ಕಾಡ ಸ್ಟ್ರೆಸ್ ತೊಗೊಂಡ್ರೆ ಅಂತೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ, ಸರಿಯಾಗಿ ಬ್ರೈನ್ ಕೆಲಸ ಮಾಡಲ್ಲ. ನೋಡಿ, ಯಾರು ಸ್ಟ್ರೆಸ್ ಜಾಸ್ತಿ ಇದೆ ಅವಾಗಲೂ ಇರಿಟೇಟೆಡ್ ಮೂಡ್ ಇರ್ತಾರೆ, ಔಟ್ಬಸ್ಟರ್ಸ್, ಎಮೋಷನ್ ಔಟ್ಬಸ್ಟ್ ಜಾಸ್ತಿ, ಇರಿಟೇಷನ್ ಆಗ್ತಾ ಇರುತ್ತೆ, ಸರಿಯಾಗಿ ಡಿಸಿಷನ್ ಮೇಕಿಂಗ್ ಮಾಡೋಕ್ಕಾಗಲ್ಲ, ಕೆಲಸದಲ್ಲಿ ಹಿಂದೆ ಮುಂದೆ ಆಗ್ತಿರುತ್ತೆ, ಕಿರಿಕಿರಿ ಇರುತ್ತೆ. ಅವರು ಕಿರಿಕಿರಿ ಮಾಡ್ಕೊಳ್ಳೋದು ಅವ್ರ ಸಬಾರ್ಡಿನೇಟ್ಸ್ಗೆ, ಅವ್ರಿಗೆಲ್ಲ ಕಿರಿಕಿರಿ ಮಾಡ್ತಾರೆ, ದ್ವಂದ್ವದಲ್ಲಿರ್ತಾರೆ, ಆ್ಯಂಗ್ಸೈಟಿಲಿರ್ತಾರೆ ಅಲ್ವಾ, ಕೂಗಾಡ್ತಿರ್ತಾರೆ, ಕಿಚ್ಚಾಡ್ತಿರ್ತಾರೆ, ಎಮೋಷನಲ್ ಸ್ಟೆಬಿಲಿಟಿ ಇರೋಲ್ಲ. ಸೊ ಹಾಗಾಗಿ ಯಾರಿಗೆ ಎಮೋಷನಲ್ ಸ್ಟೆಬಿಲಿಟಿ ಇಂಪಾರ್ಟೆಂಟ್ ಅಲ್ಲ ಅಂಥವ್ರು ಸ್ಟ್ರೆಸ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಜೊತೆ ಓವರ್ ಥಿಂಕಿಂಗ್ ಇಲ್ದಿರೋದೆಲ್ಲ ಯೋಚನೆ ಮಾಡೋದು ಅಲ್ವಾ. ನೋಡಿ, ನೀವು ನಡ್ಕೊಂಡು ಹೋಗ್ತಿದ್ರೆ ಎಲ್ಲಿ ನಿಮಗೆ ಒಂದು ಅಡ್ಡ ಸಿಗುತ್ತೋ ಅವಾಗ ಆರಬೇಕು, ಅದಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊತ ಹೋಗುವಂಥದ್ದು. ಓವರ್ ಥಿಂಕಿಂಗ್ ಏನೇ ಪ್ರಾಬ್ಲಮ್ಸೇ ಇರೋಲ್ಲ. ಒಂದು ಸ್ಟಡಿಲಿ ಏನಿದೆಪ್ಪ ಅಂದರೆ 80% ನಾವು ಏನು ಅನ್ಕೊಂತೀವಿ ಯೋಚನೆ ಮಾಡೋ, ಆ ಪ್ರಾಬ್ಲಮ್ ಬರ್ಬೋದು, ಈ ಪ್ರಾಬ್ಲಮ್ ಅದಾಗ್ಬೋದು, ಇದಾಗ್ಬೋದು, ಅವ್ರು ಹಿಂಗೆ ಅಂತಾರೆ, ಇನ್ನೊಬ್ರು ಹಿಂಗೆ ಅಂತಾರೆ, ಅವೆಲ್ಲ 80% ಲೈಫಲ್ಲಿ ಆಗೋದಿಲ್ಲ. ನಾವೇ ಸುಮ್ಮನೆ ಓವರ್ ಥಿಂಕ್ ಮಾಡಿ ಇಲ್ದಿರೋದೆಲ್ಲ ವಿಲ್ ಬಿ ಸಾಲ್ವಿಂಗ್ ದ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ ಅಂತೀನಿ. ಪ್ರಾಬ್ಲಮ್ಸ್ ಯಾವುದನ್ನ ಸಾಲ್ವ್ ಮಾಡ್ತಾ ಕೂತ್ಕೊಳ್ತಲ್ಲಿ ಯೋಚನೆ ಮಾಡ್ತಾ ಓವರ್ ಥಿಂಕ್ ಮಾಡ್ತಾ ಸ್ಟ್ರೆಸ್ ತೊಗೊಳ್ತೀವಿ. ಸೊ ಈ ರೀತಿಯ ಸ್ಟ್ರೆಸ್ನ ಅವಾಯ್ಡ್ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕೆ ಮೆದುಳಿಗೆ ಸ್ಟ್ರೆಸ್ ಆಯಿತು ಅಂದರೆ ಫಂಕ್ಷನಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ, ಇರಿಟೇಷನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಮೆದುಳಿಗೆ ರಿಲ್ಯಾಕ್ಸೇಷನ್ ಇಂಪಾರ್ಟೆಂಟು. ಡೀಪ್ ಬ್ರೀತಿಂಗ್ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಸುದರ್ಶನ್ ಕ್ರಿಯೆ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಇವೆಲ್ಲ ಮಾಡೋದ್ರಿಂದ ಒಂದು ವಾಕ್ ಹೋಗಿ ಬರ್ಬೋದು, ಬ್ರೇಕ್ ತೊಗೋಬೋದು. ಎಲ್ಲ ಮಾಡೋದೇನಂತೆ ಮೆದುಳಿಗೆ, ಎಸ್ಪೆಷಲಿ ಬ್ರೈನ್ಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ. ಸೊ ಮೆಡಿಟೇಷನ್ ಮಾಡೋದ್ರಿಂದ ಬ್ರೈನ್ ವೇವ್ಸ್ ಎಂತ ಚೇಂಜಸ್ ಆಗುತ್ತೆ, ಭಾಳಷ್ಟು ಅನುಕೂಲ ಇದೆ ಮೆಡಿಟೇಷನ್ ಮಾಡೋದ್ರಿಂದ. ಸೊ ಹಾಗೆ ನಾ ಯಾವಾಗಲೂ ಹೇಳ್ತಿದ್ದೀನಿ ನಮ್ಮ ಪೇಷಂಟ್ಗೆ, ದಿನದಲ್ಲಿ 24 ಗಂಟೆಯಲ್ಲಿ 24 ಗಂಟೆ ಎಲ್ಲರೂ ಹೇಳ್ತಾರೆ ಒಂದು ದಿವಸ, ನಾನು ಹೇಳೋದು ಬರೀ 23 ಗಂಟೆ, 1 ಗಂಟೆ ನಿಮಗೆ ಯಾರಿಗೂ ಹೋಗ್ಬಿಡಿ. ಅರ್ಧ ಗಂಟೆ ನಿಮ್ಮ ಫಿಸಿಕಲ್ ಹೆಲ್ತಿ, ಅರ್ಧ ಗಂಟೆ ಮೆಂಟಲ್ ಹೆಲ್ತಿ. ಫಿಸಿಕಲ್ಗೆ ಎಕ್ಸಸೈಸ್ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಜೊತೆಗೆ ಯೋಗಾಸನ ಮಾಡಿ, ಜಿಮ್ ಮಾಡಿ, ಏನಾದರೂ ಮಾಡಿ ಫಿಸಿಕಲ್ ಎಕ್ಸ್ಟೆನ್ಸ್ ಆಗಿರ್ಬೇಕು. ಅದಕ್ಕೆ ಫಿಸಿಕಲ್ ಕೋಷೆಂಟ್ PQ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೆಂಟಲ್ ಕೋಷೆಂಟ್ MQ ಅಂತ ಹೇಳ್ತೀವಿ. ಮೆಂಟಲ್ ಕೋಷೆಂಟ್ ಚೆನ್ನಾಗಿರಬೇಕು. ಇನ್ನು ಅರ್ಧ ಗಂಟೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಗೆ ಧ್ಯಾನ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಯಾವುದೋ ನಿಮ್ಮ ಪೂಜೆ ಮಾಡುವಂಥದ್ದು, ಯಾವುದೋ ಭಜನೆ ಮಾಡುವಂಥದ್ದು, ಸಂಗೀತ ಹೇಳ್ಕೊಳ್ಳುವಂಥದ್ದು, ಯಾವುದೋ ಮೃದಂಗನೋ ತಬ್ಲನೋ ಬಾರಿಸುವಂಥದ್ದು, ಮ್ಯೂಸಿಕ್ಕು, ಅವೆಲ್ಲ ಕೇಳಿಂದ ನಿಮ್ಮ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ, ಮೆಂಟಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್ ಅಂತೇಳಿ. ಸೊ ನಿಮ್ಮ ಬಾಡಿ ಚೆನ್ನಾಗಿದ್ರು ಮೈಂಡ್ ಎರಡೂ ಚೆನ್ನಾಗಿರಬೇಕು. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ, ನಿಮ್ಮ ದೇಹನೂ ಚೆನ್ನಾಗಿರಬೇಕು, ಮೈಂಡ್ ಕೂಡ ಚೆನ್ನಾಗಿರಬೇಕು. ಆವಾಗಲೇ ನೀವು ನಿಶ್ಚಿಂತೆಯಿಂದ ಕಾರ್ಯೋನ್ಮುಖ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಬ್ರೈನ್ಗೆ ಟೆನ್ಷನ್ನು, ಓವರ್ ಥಿಂಕಿಂಗ್ ಮಾಡಬೇಡಿ, ನಿಮ್ಮ ಬ್ರೈನ್ ಹೆಲ್ತ್ನ ಕಾಪಾಡ್ಕೊಳ್ಳಿ. 5ನೇದು ನಾಟ್ ಬೀಯಿಂಗ್ ಫಿಸಿಕಲಿ ಆ್ಯಕ್ಟಿವ್ ಅಂತೀವಲ್ಲ, ನಾವು ಆ್ಯಕ್ಟಿವ್ ಆಗಬೇಕು, ಎಕ್ಸಸೈಸ್ ಮಾಡಬೇಕು. ಒಂದಷ್ಟು ನೀವು ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡ್ಬೇಕಂತಿಲ್ಲ. ಸೊ ನೀವು ಎಕ್ಸಸೈಸ್ ಸರಿ ಮಾಡ್ತಿಲ್ಲ, ಲೇಸಿ ಲೈಫು, ಸೆಂಟ್ರಿ ಲೈಫ್ ಅಂತಂದರೆ ಅಂತ ರಕ್ತ ಪರಿಚಲನೆ ದೇಹದಲ್ಲಿ ಕಟ್ಟಾಗ, ಮೆದುಳು ಕೂಡ ರಕ್ತ ಪರಿಚಲನೆ ಕಟ್ಟಾಗಲ್ಲಲ್ವ. ಮೆದುಳು ರಕ್ತ ಪರಿಚಲನೆ ಹೋಗಲೇಬೇಕು, ಮೆದುಳು ಆ್ಯಕ್ಟಿವಾಗಿ ಕೆಲಸ ಮಾಡಬೇಕು, ನಿಮ್ಮ ಮೆಮೊರಿ ಚೆನ್ನಾಗಿರಬೇಕು, ನೀವು ಸ್ಟ್ರಾಂಗ್ ಆಗಿರಬೇಕು, ನಿಮ್ಮ ಮೆಂಟಲ್ ಥಿಂಕಿಂಗ್, ಅಕ್ಯುಮೆನ್ನು, ಬುದ್ಧಿಮತ್ತೆ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ರಕ್ತ ಪರಿಚಲನೆ ಬ್ರೈನ್ ಚೆನ್ನಾಗಿ ಆಗಲೇಬೇಕು ಅಲ್ವಾ. ಸೊ ಎಕ್ಸಸೈಸ್ ಮಾಡೋದೇನಂತೆ ಬರೀ ಮೆದುಳಿಗೆ ರಕ್ತ ಪರಿಚಲನೆ ಚೆನ್ನಾಗೋದು ಅಷ್ಟೇ ಅಲ್ಲ, ಇಡೀ ಬಾಡಿಗೆ ಒಂದು ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಒಂದು ಪಾಸಿಟಿವ್ ಫೀಲಿಂಗ್ ಇರುತ್ತೆ. ಸೊ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ. ಸೊ ಎಕ್ಸಸೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ನೀವು ಜಿಮ್ ಹೋಗಿ ಎಕ್ಸಸೈಸ್ ಮಾಡಿ ಅಂತ ಏನು ಹೇಳೋದು, ಎಕ್ಸಸೈಸ್ ನೀವು ಒಂದು ಬ್ರಿಸ್ಕ್ ವಾಕಿಂಗ್ ಮಾಡ್ಬೋದು, ಸ್ಕಿಪ್ಪಿಂಗ್ ಮಾಡ್ಬೋದು, ಯೋಗಾಸನಗಳು ಮಾಡ್ಬೋದು. ಸೊ ಈ ರೀತಿ ಯಾವುದೇ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಬಾಡಿಯಲ್ಲಿ ಒಂದು ನವರ ಚೈತನ್ಯ ಉತ್ಪತ್ತಿ ಆಗುತ್ತೆ, ನೀವು ಆ್ಯಕ್ಟಿವ್ ಆಗಿರ್ತೀರ, ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಈ ಪಾಸಿಟಿವ್ ಹಾರ್ಮೋನ್ಸು, ಎಂಡಾರ್ಫಿನ್ಸ್ ರಿಲೀಸ್ ಆದಂತೆ ಬ್ರೈನ್ಗೆ ಒಂದು ಬುದ್ಧಿಮತ್ತೆ ಇಂಪ್ರೂವ್ ಆಗೋದಕ್ಕೆ ಆಗಲಿ, ರಕ್ತ ಪರಿಚಲನೆ ಇಂಪ್ರೂವ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಸೆಂಟ್ರಿ ಲೈಫ್ನ ಬಿಡಿ, ಆ್ಯಕ್ಟಿವ್ ಆಗಿ, ಫಿಸಿಕಲಿ ಆ್ಯಕ್ಟಿವ್ ಆಗಿರಿ, ನಿಮ್ಮ ಬ್ರೈನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ.
ಸೊ ಗೆಳೆಯರೆ ನೋಡಿದ್ರಲ್ಲ, ಯಾವುದು 5 ಬ್ಯಾಡ್ ಹ್ಯಾಬಿಟ್ಸ್ ನಿಮ್ಮ ಬ್ರೈನ್ನ ನಿಮ್ಗೆ ಗೊತ್ತಿಲ್ಲದೇ ಡ್ಯಾಮೇಜ್ ಮಾಡ್ತಿರ್ತಲ್ವ. ನಿಮ್ಗೆ ಗೊತ್ತಿರಲ್ಲ ಬ್ರೇಕ್ಫಾಸ್ಟ್ ಸಿಪ್ ಮಾಡೋದು ಇಷ್ಟೊಂದು ತೊಂದರೆ ಆಗುತ್ತಾ ಅಂತ, ಟೆನ್ಷನ್ ತೊಗೊಂಡ್ರೆ ಇಷ್ಟೊಂದು ತೊಂದರೆ ಆಗುತ್ತೆ ಗೊತ್ತಿರಲ್ಲ, ನಿದ್ದೆ ಸರಿಯಾಗಿ ನಿಮ್ಗೆ ಗೊತ್ತಿರಲ್ಲ, ನೀರು ಚೆನ್ನಾಗಿ ಕುಡಿಲ್ಲ ಅಂತ ತೊಂದರೆ ಆಗ್ತಿರುತ್ತೆ, ಎಕ್ಸಸೈಸ್ ಮಾಡಲ್ಲ ಅಂತ ತೊಂದರೆ ಆಗ್ತಿರುತ್ತೆ. ನೀವು ಅನ್ಕೊಂತಾರೆ ಏನು ನಡೀತಾ ಬಿಡಪ್ಪ ಜೀವನ ನಡೆಯಲ್ಲ ಅಲ್ವಾ. ನಮ್ಮ ದೇಹ ಕೂಡ ನಮ್ಮ ಮೆದುಳು ಕೂಡ ಒಂದು ನಿಮ್ಮ ಕಾರು ಬೈಕ್ ಇದ್ದಂಗೆ ಸರ್ವಿಸ್ ರೆಗ್ಯುಲರ್ ಮಾಡಿಸ್ತಾ ಇರಬೇಕು, ಆಯಿಲ್ ಹಾಕ್ಸ್ತಾ ಇರಬೇಕು, ಪೆಟ್ರೋಲ್ ಹಾಕ್ಸ್ತಾ ಇರಬೇಕು, ಚಕ್ರಕ್ಕೆ ಏರ್ ಹೊಡಿತಾ ಇರಬೇಕು, ಮೇಂಟೆನೆನ್ಸ್ ಬೇಕೇ ಬೇಕಲ್ವ. ಅದೇ ನಿಮ್ಮ ದೇಹಕ್ಕೂ ಕೂಡ ನಿಮ್ಮ ಬ್ರೈನ್ ಕೂಡ ಮೇಂಟೆನೆನ್ಸ್ ಬೇಕಪ್ಪ ಅಲ್ವಾ. ಯೋಚನೆ ಮಾಡಿ. ಸೊ ನಿಮ್ಮ ಬ್ರೈನ್ ಚೆನ್ನಾಗಿರಬೇಕು, ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕು, ಚುರುಕಾಗಿರಬೇಕು, ಬುದ್ಧಿ ಚೆನ್ನಾಗಿರಬೇಕು, ಮೆಮೊರಿ ಲಾಸ್ ಆಗಬಾರ್ದು. ಅದನ್ನು ಹೇಳಿದ 5 ಏನೇನು ನಿಮ್ಗೆ ಗೊತ್ತಿಲ್ಲದೆ ಆಗುವಂತಹ ಈ ಥರ ಅದನ್ನು ಅವಾಯ್ಡ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ. ಇದರಲ್ಲಿ ಯಾವ್ಯಾವ್ದು ನೀವು ಮಾಡ್ತೀರಿ, ಯಾವ್ದು ಮಾಡಲ್ಲ, ಇವಾಗ ಟೈಪ್ ಮಾಡಿ ಹೇಳಿ ಅಲ್ವಾ. ಟೇಕ್ ಒನ್ ಸ್ಟ್ರಾಂಗ್ ಡಿಸಿಷನ್. ನಿಮ್ಗೆ ಬರೀ ನಾಡ್ಜ್ ಇದ್ದರೆ ಏನು ಉಪಯೋಗ, ಅದನ್ನು ನೀವು ಕಾರ್ಯಗತ ಮಾಡಬೇಕು ಅಲ್ವಾ. ಎಕ್ಸಸೈಸ್ ಮಾಡಬೇಕು ಅಂತ ಕೂತ್ಕೊಂಡ್ರೆ ಆಗಲ್ಲ. ಎಕ್ಸಸೈಸ್ ಮಾಡಿದ್ರೆ ನಿಮ್ಗೆ ಅದರ ಪಾಸಿಟಿವ್ ಎಫೆಕ್ಟ್ ಸಿಗುವಂಥದ್ದು. ಸೊ ಹಾಗಾಗಿ ಬಿ ಪಾಸಿಟಿವ್, ಬಿ ಸ್ಟ್ರಾಂಗ್. ಇವತ್ತಿಂದನೇ ನೀವು ಯಾವ್ಯಾವ ಈ ರೀತಿಯ 5 ನಿಮಗೆ ಮೆದುಳಿಗೆ ಹೆಲ್ಪ್ ಆಗುವಂತಹ ನಿಮ್ಮ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ತಾ ಟೈಪ್ ಮಾಡಿ ಹಾಕಿ, ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಹೆಲ್ತಿ ಆಗಿರಿ, ಬ್ರೈನ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಐ ವಿಶ್ ಯು ಎ ವೆರಿ ಗುಡ್ ಮೆಮೊರಿ, ಬ್ರೈನ್ ಪವರ್. ಐ ವಾಂಟ್ ಯು ಆಲ್ ಟು ಬಿ ವಿತ್ ಹೆಲ್ತಿ, ವೆಲ್ತಿ ಆ್ಯಂಡ್ ವಿತ್ ಗುಡ್ ಮೆಮೊರಿ ಪವರ್ ಆ್ಯಂಡ್ ಗುಡ್ ಕಾನ್ಸಂಟ್ರೇಷನ್ ಪವರ್. ವಿಶ್ ಯು ಆಲ್ ದ ಬೆಸ್ಟ್. ಮರದನೇ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾರಕ್ಕೆ 3 ವೀಡಿಯೋಗಳು ಹಾಕ್ತಿರ್ತೀನಿ. ಬೆಲ್ಲೈಕನ್ ಒತ್ತಿ, ಅದನ್ನು ನಿಮ್ಗೆ ಇಂಟಿಮೇಷನ್ ಬರುತ್ತೆ. ಫ್ರೀಯಾಗಿ ನೋಡೋದು ಮರೆದಿರಿ. ಈ ವಿಡಿಯೋನ ತಮ್ಮ ಬಂಧು ಮಿತ್ರರಿಗೆ, ಸ್ಟೂಡೆಂಟ್ಸ್ಗೆ, ವರ್ಕರ್ಸ್ಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಬ್ರೈನ್ ಯಾರಿಗೂ ಬೇಡ, ಎಲ್ಲರಿಗೂ ಬೇಕಲ್ವಾ, ಮೊದಲು ಫಾರ್ವರ್ಡ್ ಮಾಡಿರಿ.